ನೋಡ್ಕೊಳ್ಳಿ ಕ್ವಶನ್ 21MAT31 model 3 ಇದು January February 2023 6b ಕ್ವಶನ್. Then does Z transform cos n theta and sin n theta? ನೋಡಿ ಯಾವ ತರ ಮಾಡಬೇಕು. ಫಸ್ಟ್ ಏನ್ ಮಾಡಿ, Z ಟ್ರಾನ್ಸ್ಫಾರ್ಮ್ k ಪವರ್ n ಅಂದ್ರೆ z by z minus k. ಇಲ್ಲಿ z k is equal to e ಪವರ್ i theta ಅಂತ ತಗೋಬೇಕು. ಏನಾಗುತ್ತೆ, z ಟ್ರಾನ್ಸ್ಫಾರ್ಮ್ ಆಫ್ e ಪವರ್ i theta ಹೋಲ್ ಪವರ್ n is equal to, ಇಲ್ಲಿ k ಜಾಗದಲ್ಲಿ e ಪವರ್ i theta ಹಾಕಿ, ಇಲ್ಲೂ k ಜಾಗದಲ್ಲಿ e ಪವರ್ i theta, z by z ಮೈನಸ್ e ಪವರ್ i theta. ಇಲ್ಲೇನ್ ಮಾಡಬೇಕು ನೆಕ್ಸ್ಟ್ ನೋಡಿ, a ಪವರ್ m ಹೋಲ್ ಪವರ್ n ಅಂದ್ರೆ a ಪವರ್ m ಹೋಲ್ ಪವರ್ n ಅಂದ್ರೆ a ಪವರ್ m ಇಂಟು n. ಇಲ್ಲಿ ಏನಾಗುತ್ತೆ, e ಪವರ್ i theta ಹೋಲ್ ಪವರ್ n ಅಂದ್ರೆ e ಪವರ್ i theta ಇಂಟು n ಅಂದ್ರೆ e ಪವರ್ i n theta ಅಂತ ಬರೀಬಹುದು. ಇದಕ್ಕೆ z ಟ್ರಾನ್ಸ್ಫಾರ್ಮ್ e ಪವರ್ i n theta ಅಂತ ಬರೀಬಹುದು. ಇಲ್ಲಿ z y z ಮೈನಸ್ e ಪವರ್ i theta ಹಂಗೆ ಇರಲಿ, ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ನೋಡಿ z ಮೈನಸ್ e ಪವರ್, ಇಲ್ಲಿ i theta ಇದ್ರೆ e ಪವರ್ i theta ಇದ್ರೆ e ಪವರ್ ಮೈನಸ್ i theta ತಗೋಬೇಕು. ಇಲ್ಲೂ z ಮೈನಸ್ e ಪವರ್ ಮೈನಸ್ i theta. ಇಲ್ಲಿ ಏನಾಗುತ್ತೆ, ಇಲ್ಲಿ ನೋಡಿ ಇದು ನೋಡಿ ಸೈನ್ z ಮೈನಸ್ ಹಂಗೆ ಇರಲಿ, ರ್ಯಾಷನಲೈಸೇಷನ್ ಅಲ್ಲಿ ಇದನ್ನ ಇಟ್ಕೊಳ್ಳಿ. e ಪವರ್ i theta ಇದ್ರೆ ನೀವು e ಪವರ್ ಮೈನಸ್ i theta ಅಂತ ತಗೋ. ಆಮೇಲೆ ಏನ್ ಮಾಡಬೇಕು, ಈಗ ನೋಡಿ e ಪವರ್ i x ಅಂತ ಫಾರ್ಮುಲಾ, cos x ಪ್ಲಸ್ i sin x, ಇದು e ಪವರ್ i x ಗೆ ಫಾರ್ಮುಲಾ. ಇಲ್ಲಿ e ಪವರ್ i x ಅಂದ್ರೆ ಇಲ್ಲಿ x ಅಂದ್ರೆ n theta ಇದ್ದಂಗೆ, z ಟ್ರಾನ್ಸ್ಫಾರ್ಮ್ ಆಫ್ e ಪವರ್ i x ಅಂದ್ರೆ cos x ಅಂದ್ರೆ cos n theta ಪ್ಲಸ್ i sin n theta. ಇದನ್ನ ಮಲ್ಟಿಪ್ಲೈ ಮಾಡಿ, z ಇಂಟು z z ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ z e ಪವರ್ ಮೈನಸ್ i theta, z ಇಂಟು z z ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ z e ಪವರ್ ಮೈನಸ್ i theta, ಮೈನಸ್ ಇಂಟು ಪ್ಲಸ್ ಮೈನಸ್ z e ಪವರ್ i theta, ಮೈನಸ್ ಇಂಟು ಮೈನಸ್ ಪ್ಲಸ್ e ಪವರ್ i theta ಇಂಟು e ಪವರ್ ಮೈನಸ್ i theta ಅಂದರೆ e ಪವರ್ 0 ಆಗುತ್ತೆ. ಪ್ಲಸ್ i theta ಮೈನಸ್ i theta ಕ್ಯಾನ್ಸಲ್ ಆಗಿ 0 ಆಗುತ್ತೆ. ಇಲ್ಲೇನು ಮಾಡಬೇಕು, z ಟ್ರಾನ್ಸ್ಫಾರ್ಮ್ ಆಫ್ ಸಪ್ರೇಟ್ ಮಾಡ್ಕೋಬೇಕು. ಈಗ ಕಾಸ್ n theta ಪ್ಲಸ್ ಐನ ಆಚೆ ತಗೊಳ್ಳಿ, z ಟ್ರಾನ್ಸ್ಫಾರ್ಮ್ ಆಫ್ ಸೈನ್ n theta. ಇಲ್ಲಿ z ಸ್ಕ್ವೇರ್ ಮೈನಸ್ z, ಇಲ್ಲಿ ಫಾರ್ಮುಲಾ e ಪವರ್ ಮೈನಸ್ ಐ ಎಕ್ಸ್ ಅಂದರೆ ನಮ್ಗೆ ಇಟ್ಕೊಳ್ಳಿ, e ಪವರ್ ಮೈನಸ್ ಐ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಮೈನಸ್ ಐ ಸೈನ್ ಎಕ್ಸ್. ಇಲ್ಲೇನಾಗುತ್ತೆ, ಎಕ್ಸ್ ಅಂದರೆ ಡೀಟಾ, ಕಾಸ್ ಡೀಟಾ ಮೈನಸ್ ಐ ಸೈನ್ ಡೀಟಾ ಹೋಲ್ ಡಿವೈಡೆಡ್ ಬೈ z ಸ್ಕ್ವೇರ್ ಮೈನಸ್ ಝೆಡ್ನ ಕಾಮನ್ ತಗೊಳ್ಳಿ, ಉಳಿಯೋದು e ಪವರ್ ಮೈನಸ್ ಐ ಡೀಟಾ ಪ್ಲಸ್ e ಪವರ್ ಐ ಡೀಟಾ ಪ್ಲಸ್ e ಪವರ್ 0 ಅಂದರೆ 1. ಈಗ e ಪವರ್ ಮೈನಸ್ ಐ ಎಕ್ಸ್ ಪ್ಲಸ್ e ಪವರ್ ಐ ಎಕ್ಸ್ ಅಂದರೆ 2 ಕಾಸ್ ಎಕ್ಸ್, e ಪವರ್ ಐ ಎಕ್ಸ್ ಪ್ಲಸ್ e ಪವರ್ ಮೈನಸ್ ಐ ಎಕ್ಸ್ ಅಂದರೆ 2 ಕಾಸ್ ಎಕ್ಸ್. ಇಲ್ಲೇನಾಗುತ್ತೆ, z ಟ್ರಾನ್ಸ್ಫಾರ್ಮ್ ಕಾಸ್ n theta ಪ್ಲಸ್ i ಇಂಟು z ಟ್ರಾನ್ಸ್ಫಾರ್ಮ್ ಸೈನ್ n theta is equal to z ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ z ಕಾಸ್ theta
ಮೈನಸ್ ಇಂಟು ಮೈನಸ್ ಪ್ಲಸ್ ಝೆಡ್ ಸೈನ್ ಡೀಟಾ ಅಂದರೆ ಐ ಝೆಡ್ ಸೈನ್ ಡೀಟಾ ಡಿವೈಡೆಡ್ ಬೈ ಝೆಡ್ ಸ್ಕ್ವೇರ್ ಮೈನಸ್ ಝೆಡ್. ನೋಡಿ ಇ ಪವರ್ ಐ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಐ ಎಕ್ಸ್ ಅಂದರೆ 2 ಕಾಸ್ ಎಕ್ಸ್ ಅಂದರೆ 2 ಕಾಸ್ ಡೀಟಾ ಆಗುತ್ತೆ ಪ್ಲಸ್ 1. ಈಗ ಸಪ್ರೇಟ್ ಮಾಡ್ಕೊಳ್ಳಿ. ಝೆಡ್ ಸ್ಕ್ವೇರ್ ಮೈನಸ್ ಝೆಡ್ ಕಾಸ್ ಡೀಟಾ ಡಿವೈಡೆಡ್ ಬೈ ಝೆಡ್ ಸ್ಕ್ವೇರ್ ಮೈನಸ್ 2z ಕಾಸ್ ಡೀಟಾ ಪ್ಲಸ್ 1 ಪ್ಲಸ್ ಐ z sin theta divided by z square minus 2z cos theta plus 1. ನೋಡಿ ಲೆಫ್ಟ್ ಹಂಗೆ ಇಲ್ಲಿ z ಟ್ರಾನ್ಸ್ಫಾರ್ಮ್ ಆಫ್ cos sin theta plus I times z ಟ್ರಾನ್ಸ್ಫಾರ್ಮ್ ಆಫ್ sin theta. ಈಗ ಈಕ್ವೇಟಿಂಗ್ ರಿಯಲ್ ಪಾರ್ಟ್ we get z transform cos sin theta ಅಂದರೆ ಇದು z square minus z cos theta divided by z square minus 2z cos theta plus 1. ಈಗ equating imaginary part z transform of ಇಲ್ಲಿ imaginary part ಅಂದರೆ z transform sin n theta is equal to ಇಲ್ಲಿ ಐಗೆ ಮಲ್ಟಿಪ್ಲೈ ಇರೋದು z sin theta by z square minus 2z cos theta plus 1. ಇಷ್ಟೇ ಆನ್ಸರು. ನೋಡಿ z ಟ್ರಾನ್ಸ್ಫಾರ್ಮ್ ಕಾಸ್ ಎನ್ ಡೀಟಾ ಮತ್ತು z ಟ್ರಾನ್ಸ್ಫಾರ್ಮ್ ಸೈನ್ ಎನ್ ಡೀಟಾ ಈ ಥರ ಮಾಡೋದು. ಫೈನ್ z ಟ್ರಾನ್ಸ್ಫಾರ್ಮ್ ಕಾಸ್ ಎನ್ ಡೀಟಾ ಆ್ಯಂಡ್ z ಟ್ರಾನ್ಸ್ಫಾರ್ಮ್ ಸೈನ್ ಡೀಟಾ ಅಂದರೆ ಈ ಥರ ಮಾಡಿ. ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ಒಟ್ಟೆಂಟ z ಟ್ರಾನ್ಸ್ಫಾರ್ಮ್ ಕಾಸ್ ಎನ್ ಡೀಟಾ ಆ್ಯಂಡ್ ಸೈನ್ ಡೀಟಾ ಅಂದರೆ ಫಸ್ಟ್ z ಟ್ರಾನ್ಸ್ಫಾರ್ಮ್ ಕೆ ಪವರ್ ಎನ್ ಅಂದರೆ z ಬೈ z ಮೈನಸ್ ಕೆ ಲೆಟ್ ಕೆ ಈಸ್ ಈಕ್ವಲ್ ಟು ಇ ಪವರ್ ಐ ಡೀಟಾ. ಕೆ ಜಾಗದಲ್ಲಿ ಇ ಪವರ್ ಐ ಡೀಟಾ ಹಾಕಿ ಹೋಲ್ ಪವರ್ ಎನ್ z ಬೈ z ಮೈನಸ್ ಇ ಪವರ್ ಐ ಡೀಟಾ. ಇದು ಇ ಪವರ್ ಐ ಎನ್ ಡೀಟಾ z ಬೈ z ಮೈನಸ್ ಇ ಪವರ್ ಐ ಡೀಟಾ. ಇದು ರ್ಯಾಷನಲೈಸೇಷನ್ ಮಾಡೋದು ಯಾವ ಥರ ಅಂದರೆ z ಮೈನಸ್ ಇ ಪವರ್ ಮೈನಸ್ ಐ ಡೀಟಾ z ಮೈನಸ್ ಇ ಪವರ್ ಮೈನಸ್ ಐ ಡೀಟಾ z ಇಂಟು z ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ z ಇ ಪವರ್ ಮೈನಸ್ ಐ ಡೀಟಾ z ಇಂಟು z ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ z ಇ ಪವರ್ ಮೈನಸ್ ಐ ಡೀಟಾ ಮೈನಸ್ ಇಂಟು ಪ್ಲಸ್ ಮೈನಸ್ z ಇ ಪವರ್ ಐ ಡೀಟಾ ಮೈನಸ್ ಇಂಟು ಮೈನಸ್ ಪ್ಲಸ್ ಇ ಪವರ್ ಐ ಡೀಟಾ ಇ ಪವರ್ ಮೈನಸ್ ಐ ಡೀಟಾ ಅಂದರೆ 0 ಆಗುತ್ತೆ. ಇ ಪವರ್ ನೀವು ಬೇರೆ ಮಾಡಿ z ಟ್ರಾನ್ಸ್ಫಾರ್ಮ್ ಕಾಸ್ ಎನ್ ಡೀಟಾ ಪ್ಲಸ್ ಐ z ಟ್ರಾನ್ಸ್ಫಾರ್ಮ್ ಸೈನ್ ಎನ್ ಡೀಟಾ z ಸ್ಕ್ವೇರ್ ಮೈನಸ್ z ಇ ಪವರ್ ಮೈನಸ್ ಐ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಮೈನಸ್ ಐ ಸೈನ್ ಎಕ್ಸ್ ಕಾಸ್ ಡೀಟಾ ಮೈನಸ್ ಐ ಸೈನ್ ಡೀಟಾ z ಸ್ಕ್ವೇರ್ ಮೈನಸ್ z ಮೈನಸ್ z ಕಾಮನ್ ತಗೊಳ್ಳಿ ಇ ಪವರ್ ಮೈನಸ್ ಐ ಡೀಟಾ ಪ್ಲಸ್ ಇ ಪವರ್ ಐ ಡೀಟಾ ಇ ಪವರ್ 0 ಅಂದರೆ 1 z ಸ್ಕ್ವೇರ್ ಮೈನಸ್ z ಕಾಸ್ ಡೀಟಾ ಮೈನಸ್ ಇಂಟು ಮೈನಸ್ ಪ್ಲಸ್ ಐ z ಸೈನ್ ಡೀಟಾ ಇ ಪವರ್ ಐ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಐ ಎಕ್ಸ್ ಅಂದರೆ 2 ಕಾಸ್ ಎಕ್ಸ್ ದಟ್ ಈಸ್ 2 ಕಾಸ್ ಡೀಟಾ ಪ್ಲಸ್ 1 ಆಗುತ್ತೆ. ಆಮೇಲೆ ಇದನ್ನ ಸಪ್ರೇಟ್ ಮಾಡಿ z ಸ್ಕ್ವೇರ್ ಮೈನಸ್ z ಕಾಸ್ ಡೀಟಾ ಬೈ z ಸ್ಕ್ವೇರ್ ಮೈನಸ್ 2z ಕಾಸ್ ಡೀಟಾ ಪ್ಲಸ್ 1 ಐ z ಸೈನ್ ಡೀಟಾ ಬೈ z ಸ್ಕ್ವೇರ್ ಮೈನಸ್ 2z ಕಾಸ್ ಡೀಟಾ ಪ್ಲಸ್ 1. ಈಕ್ವೇಟಿಂಗ್ ರಿಯಲ್ ಪಾರ್ಟ್ ವಿ ಹಾವ್ ಅಂತ. ಇದು ರಿಯಲ್ ಪಾರ್ಟ್, ಇದರಲ್ಲಿ ರಿಯಲ್ ಪಾರ್ಟ್ ಇದು ಇಮ್ಯಾಜಿನರಿ ಪಾರ್ಟು z ಟ್ರಾನ್ಸ್ಫಾರ್ಮ್ ಸೈನ್ ಎನ್ ಡೀಟಾ. ಇಲ್ಲಿ ಇಮ್ಯಾಜಿನರಿ ಪಾರ್ಟ್ ಇದು ಐಗೇನ್ ಮಲ್ಟಿಪ್ಲೈ ಇರುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.